ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಹಳ ಹಿಂದಿನಿಂದಲೂ ಸಹ ಆಸ್ಟ್ರೋಫಿಸಿಕ್ಸ್ ಅಥವಾ ಖಗೋಳ ಶಾಸ್ತ್ರದಲ್ಲಿ ಚರ್ಚೆಯಲ್ಲಿರುವ ವಿಷಯವೆಂದರೆ ಅದು ಟೈಮ್ ಟ್ರಾವೆಲ್ ಅಥವಾ ಸಮಯ ಯಾತ್ರೆಯದ್ದು. ಇದರ ಬಗ್ಗೆ ನೀವು ಸಹ ಕೇಳಿರಬಹುದು. ಈ ವಿಷಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಅನೇಕರು ಇಲ್ಲಿಯೂ ಇರಬಹುದು. ಈ ಸಮಯ ಯಾತ್ರೆಯು ಸಂಭವಿಸಲು ಸಾಧ್ಯವೇ? 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಲೇಖಕನಾದ H.G. ವೇಲ್ಸ್ ಎಂಬಾತ ಬರೆದ ದಿ ಟೈಮ್ ಮಿಷಿನ್ ಎಂಬ ಕೃತಿ ಪ್ರಕಟವಾದ ಬಳಿಕ ಯುರೋಪ್ನ ಬೌದ್ಧಿಕ ವಲಯದಲ್ಲಿ ಈ ಬಗ್ಗೆ ಜನ ಹೆಚ್ಚು ಆಸಕ್ತರಾಗ್ತಾರೆ. ಇದೊಂದು ಸೈನ್ಸ್ ಫಿಕ್ಷನ್ ನ ಕೃತಿಯಾಗಿದ್ದು, ಈ ಕೃತಿಯಲ್ಲಿ ವಿಕ್ಟೋರಿಯನ್ ಕಾಲಘಟ್ಟದ ಸಂಶೋಧಕನೊಬ್ಬ ತಾನೇ ಕಂಡುಹಿಡಿದ ಸಮಯ ಯಾತ್ರೆಯ ಉಪಕರಣದ ಸಹಾಯದಿಂದಾಗಿ ಸಮಯದ ಹಿಂದಕ್ಕೆ ಅಂದ್ರೆ ಕ್ರಿಸ್ತಶಕ 802 ಇಸವಿಗೆ ಹೋಗುತ್ತಾನೆ. ಈ ರೀತಿಯ ಒಂದು ಕಲ್ಪನಾತೀತ ಸಂಗತಿಯನ್ನ ಊಹಿಸಿ ಅದು ನಿಜವಾದರೆ ಹೇಗಿರುತ್ತೆಂದು ಈ ಕೃತಿ ಅದ್ಭುತವಾಗಿ ತೋರಿಸಿಕೊಟ್ಟಿತ್ತು. ಇದರ ಆಧಾರಿತವಾಗಿ ಹಾಲಿವುಡ್ ನಲ್ಲಿ ಒಂದು ಸಿನಿಮಾ ಸಹ ಬಿಡುಗಡೆಯಾಗುತ್ತೆ. ಕೆಲವರ ಪ್ರಕಾರ ಸಮಯದ ಹಿಂದೆ ಮಾತ್ರವಲ್ಲ, ಸಮಯದ ಮುಂದಕ್ಕೆ ಅಂದ್ರೆ ಭವಿಷ್ಯಕ್ಕೂ ಕೂಡ ಜಿಗಿಯಬಹುದೆಂದು ಹೇಳಲಾಗ್ತಿದೆ. ಆದರೆ ಅನೇಕರು ಈ ಸಮಯ ಯಾತ್ರೆಯ ಥಿಯರಿಯನ್ನೇ ತಳ್ಳಿ ಹಾಕಿ ಅದೆಲ್ಲ ಜಸ್ಟ್ ಸೈನ್ಸ್ ಫಿಕ್ಷನ್ ಮಾತ್ರವೆಂದು ಇದನ್ನ ಅಲ್ಲಗಳೆಯುತ್ತಾರೆ. ಆಧುನಿಕ ಯುಗದ ಭೌತಶಾಸ್ತ್ರಜ್ಞರಾಗಿದ್ದ ದಿವಂಗತ ಸ್ಟೀಫನ್ ಹಾಕಿಂಗ್ ಸಹ ಮಾನವ ಪೀಳಿಗೆಯು ಇಂದಲ್ಲ ನಾಳೆ ಸಮಯ ಯಾತ್ರೆಯನ್ನ ಸಾಧಿಸಲಿದೆ ಎಂಬ ಬಗ್ಗೆ ಆಶಾಭಾವನೆ ಹೊಂದಿದ್ದರು. ಇವರಂತೆ ಇದನ್ನ ಸಮರ್ಥಿಸುವ ಇನ್ನೂ ಹಲವರ ಪ್ರಕಾರ ಈಗಾಗಲೇ ಅನೇಕರಿಗೆ ಸಮಯ ಯಾತ್ರೆಯ ನಿಜವಾದ ಅನುಭವವೂ ಸಹ ಆಗಿ ಹೋಗಿದೆ ಎನ್ನಲಾಗುತ್ತದೆ. ಅನೇಕರು ತಾವು ಭವಿಷ್ಯದ ಕಾಲದಿಂದ ಹಿಂದಿರುಗಿ ಬಂದವರೆಂದು ಕ್ಲೇಮ್ ಮಾಡಿದ್ದಾರೆ. ಅದರಲ್ಲಿ ಒಂದು ರೋಚಕ ಉದಾಹರಣೆ ನೋಡೋದಾದ್ರೆ, ಈ ರೀತಿಯ ಒಬ್ಬ ವಿಸಿಟರ್ ತಾನು ಇಸವಿ 2345ರಿಂದ ಬಂದಿದ್ದೇನೆಂದು ಹೇಳಿಕೊಂಡಿದ್ದ. ಈತ ತಾನು ಕಂಡ ಅದ್ಭುತಗಳ ಬಗ್ಗೆ, ತನ್ನ ರೋಚಕ ಅನುಭವಗಳನ್ನ ಹಾಗೂ ಮುಂದೆ ಜಗತ್ತು ಎದುರಿಸುವ ವಿಚಿತ್ರಗಳ ಬಗ್ಗೆ ಹೇಳಿದ್ದ. ತನ್ನಂತೆ ಭವಿಷ್ಯದಿಂದ ಸಮಯದ ಹಿಂದಕ್ಕೂ ಸಹ ಹೋಗಬಹುದು ಅಥವಾ ಬರಬಹುದೆಂದು ಆತ ಹೇಳಿದ್ದ. ಈ ರೀತಿ ಕ್ಲೈಮ್ ಮಾಡಿದ ಆ ವಿಚಿತ್ರ ವ್ಯಕ್ತಿ ಯಾರು? ಆತ ತಿಳಿಸಿದ ವಿಷಯಗಳೇನು? ಆತ ನಿಜಕ್ಕೂ ಭವಿಷ್ಯದಿಂದಲೇ ಸಮಯದ ಹಿಂದಕ್ಕೆ ಬಂದವನಾಗಿದ್ದಲ್ಲಿ ಭೌತಶಾಸ್ತ್ರದ ಪ್ರಾಥಮಿಕ ನಿಯಮಗಳನ್ನ ಆತ ಮುರಿದಿದ್ದು ಹೇಗೆ? ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಸಂಗತಿಗಳ ಜೊತೆಗೆ ಈ ವ್ಯಕ್ತಿಯ ವಿಚಿತ್ರ ಸಮಯ ಯಾತ್ರೆಯ ಅನುಭವದ ಬಗ್ಗೆ ಸ್ವಾರಸ್ಯಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ನಾವಿಂದು ಚರ್ಚಿಸುತ್ತಿರುವ ಆ ವ್ಯಕ್ತಿಯ ಹೆಸರು ಅಲ್ಬೆಲೆಕ್ ಎಂದು. ಬಾಲ್ಯದಿಂದಲೂ ಪೆಕ್ಯುಲಿಯರ್ ಸ್ವಭಾವದ ವ್ಯಕ್ತಿಯಾಗಿದ್ದ ಈತ 1927ರಲ್ಲಿ ಜನಿಸಿದ್ದ. ಬಾಲ್ಯದಿಂದಲೇ ಅದ್ಭುತ ಪ್ರತಿಭಾವಂತನಾಗಿದ್ದ ಈ ಹುಡುಗನಿಗೆ ಉತ್ತಮವಾದ ಜ್ಞಾಪಕ ಶಕ್ತಿ ಇತ್ತು. ಅವನನ್ನ ನಡೆದಾಡುವ ವಿಕಿಪೀಡಿಯಾ ಎಂದೇ ಇವನ ಸಹಚರರು ಕರೆಯುತ್ತಿದ್ದರು. ನಿಮ್ಮಲ್ಲಿ ಕೆಲವರು ಈ ಹಿಂದೆ 1942ರಲ್ಲಿ ನಡೆದಿದ್ದ ಅಮೆರಿಕಾದ ನಿಗೂಢ ಪ್ರಯೋಗವಾದ ಫಿಲಡೆಲ್ಫಿಯಾ ಪ್ರಯೋಗದ ಬಗ್ಗೆ ಕೇಳಿರಬಹುದು. ಆಗ 2ನೇ ವಿಶ್ವಯುದ್ಧವು ತನ್ನ ಉತ್ತುಂಗದಲ್ಲಿದ್ದ ಸಮಯ. ಆಗ ಅಮೆರಿಕವು ತನ್ನ ಯುದ್ಧದ ಹಡಗುಗಳು ಶತ್ರು ರಾಷ್ಟ್ರಗಳ ಕಣ್ಣಿಗೆ ಬೀಳದಿರಲಿ ಎಂದು ಜಗತ್ತು ಈ ಹಿಂದೆಂದು ಮಾಡಿರದಂತಹ ನಿಗೂಢ ಪ್ರಯೋಗ ನಡೆಸಿತ್ತು. ಈ ಪ್ರಯೋಗದಲ್ಲಿ ಅಂದಿನ US ಎಲ್ಡ್ರಿಂಜ್ ಎಂಬ ಹೆಸರಿನ ಯುದ್ಧ ಹಡಗನ್ನ ಫಿಲಡೆಲ್ಫಿಯಾದ ಸಮುದ್ರ ಮಧ್ಯೆ ನಿಲ್ಲಿಸಿ ಅದರ ಕಡೆಗೆ ಪ್ರಬಲವಾದ ಮ್ಯಾಗ್ನೆಟಿಕ್ ಕಿರಣಗಳನ್ನ ಹಾಯಿಸಿದಾಗ ಅಲ್ಲೊಂದು ಬಲವಾದ ಕಾಂತಕ್ಷೇತ್ರವೇ ಸೃಷ್ಟಿಯಾಗಿ ಅದರ ದಟ್ಟ ಪ್ರಭಾವಕ್ಕೆ ಸಿಲುಕಿದ ಆ ಹಡಗು ನೋಡುತ್ತಲೇ ಎಲ್ಲರ ಕಣ್ಣೆದುರೇ ಮಾಯವಾಗಿತ್ತು. ಈ ಬಗ್ಗೆ 1984ರಲ್ಲಿ ಹಾಲಿವುಡ್ ನಲ್ಲಿ ಇದೇ ಹೆಸರಿನ ಸಿನಿಮಾ ಸಹ ತೆರೆಗೆ ಕಂಡಿತ್ತು. ಹಾಗೂ ಇದರಲ್ಲಿ ಈ ಪ್ರಯೋಗದ ವಿವರಗಳನ್ನ ಅತ್ಯಂತ ನೈಜವಾಗಿ ತೋರಿಸಿದ್ದರು. 1989-90ರ ಸಮಯದಲ್ಲಿ ಅಲ್ಬೆಲೆಕ್ ತಾನೂ ಸಹ ಆಗ ಆ ಪ್ರಯೋಗದ ಭಾಗವಾಗಿದ್ದೆ ಎಂದು, ಆ ಹಡಗಿನಲ್ಲಿದ್ದ ತನ್ನನ್ನ ಈ ಪ್ರಯೋಗವು ಸಮಯದ ಮುಂದಕ್ಕೆ ಹಾರುವಂತೆ ಮಾಡಿತ್ತೆಂದು ಹೇಳಿದ್ದರು. ಆಗ ತನ್ನ ಹೆಸರು ಎಡ್ವರ್ಡ್ ಕ್ಯಾಮರಾನ್ ಆಗಿತ್ತೆಂದು ಹೇಳಿದ್ದ ಅಲ್ಬೆಲೆಕ್ ತಾನು 1916ರಲ್ಲಿ ಜನಿಸಿದ್ದಾಗಿ ತಿಳಿಸಿದ್ದ. ಆಗ ಈತನಿಗೆ ಅಂದಿನ ಸರ್ಕಾರವೇ ಗಾರ್ಡಿಯನ್ಗಳಾಗಿ ಆತನ ಪೋಷಕರನ್ನ ನೇಮಿಸಿತ್ತು. ಡಂಕನ್ ಎಂಬ ಹೆಸರಿನ ವ್ಯಕ್ತಿ ಈತನ ಸ್ವಂತ ಸಹೋದರನಾಗಿದ್ದು ಈತನನ್ನ ತನ್ನ ಹಳೆಯ ಜನ್ಮದ ಬಗ್ಗೆ ಗೊತ್ತಾಗದ ಹಾಗಿರಲು ಬಚ್ಚಿಡಲಾಗಿತ್ತೆಂದು ಮುಂದೆ ಅಲ್ಬೆಲೆಕ್ ಹೇಳಿದ್ದ. ಇವನ ಪ್ರಕಾರ ಫಿಲಡೆಲ್ಫಿಯಾ ಪ್ರಯೋಗದಲ್ಲಿ ಈತನೂ ಸಹ ತನ್ನ ಸಹೋದರನ ಜೊತೆ ಭಾಗಿಯಾಗಿದ್ದ ಹಾಗೂ ಇದು ವಾಸ್ತವವಾಗಿ ಶುರುವಾಗಿದ್ದು 1931ರಲ್ಲಾದರೂ ಈತ
ಹಾಗೂ ಈತನ ಸಹೋದರರಿಬ್ಬರೂ ಸಹ ಎರಡನೇ ವಿಶ್ವಯುದ್ಧ ಶುರುವಾದಾಗ ಈ ಪ್ರಾಜೆಕ್ಟ್ ನಲ್ಲಿ ಭಾಗಿಯಾಗಿದ್ರು. ಈ ಪ್ರಯೋಗದಲ್ಲಿ ನಾಜಿಗೆ ಸೇರಿದ್ದ ಮೂವರು ಬಂದಿದ್ರು. ಅವರು ಜಾನ್ ಹಸಿನನ್ಸ್, ವಾನ್ ನೋವಾನ್ ಮತ್ತು ಟೆಸ್ಲಾ. 1942ರಿಂದ 43ರಲ್ಲಿ ಈ ಪ್ರಯೋಗ ನಡೆದಾಗ ಇದು ಶುರುವಾದ 15 ನಿಮಿಷದಲ್ಲಿಯೇ ಆ ಹಡಗು ಅದೃಶ್ಯವಾಯಿತೆಂದು ಅದರಲ್ಲಿದ್ದ ಪ್ರಯಾಣಿಕರು ಹಾಗೂ ಇತರರು ಅಸ್ವಸ್ಥರಾದರೆಂದು ಬೆಲೆಕ್ ಹೇಳಿದ್ದರು. ನೇವಿ ತನಗೆ ಆದೇಶಿಸಿದಾಗ ಬೆಲೆಕ್ ಹಾಗೂ ಈತನ ಸಹೋದರ ಇಬ್ಬರೂ ಸಹ ಹಡಗಿನೊಳಕ್ಕೆ ಬಂದಾಗ ಅಲ್ಲೇನೋ ಸಮಸ್ಯೆ ಇದೆ ಎಂದು ಅವರಿಗನಿಸಲು ಶುರುವಾಯಿತು. ಹಡಗಿನಲ್ಲಿ ವಿಪರೀತ ಬೆಳವಣಿಗೆಗಳಾದಾಗ ಅವರು ತಮಗೆಲ್ಲಿ ಅಪಾಯ ಸಂಭವಿಸುವುದು ಎಂದು ಹೆದರಿ ಹಡಗಿನಿಂದ ಹೊರಕ್ಕೆ ಜಿಗಿದ್ರು. ಹಾಗೆ ಅವರು ಹೊರಕ್ಕೆ ಜಿಗಿದಾಗ ಅವರು ನೆಲದ ಮೇಲಿದ್ದರು. ಆದರೆ ಅದು 1943ರ ಇಸವಿ ಆಗಲಿ ಅಥವಾ ಫಿಲಡೆಲ್ಫಿಯಾ ಆಗಲಿ ಇದ್ಯಾವುದು ಆಗಿರಲಿಲ್ಲ. ಅವರು ನ್ಯೂಯಾರ್ಕ್ ಬಳಿಯ ಮಾಂಟೋ ಎಂಬಲ್ಲಿಗೆ ಬಂದಿಳಿದಿದ್ರು ಹಾಗೂ ಆ ಇಸವಿಯು 1983ರದ್ದಾಗಿತ್ತು. ಅವರು ನೆಲದಲ್ಲಿದ್ದಾಗ ಅವರು ಗಾರ್ಡ್ಗಳು ಹಾಗೂ ಕೆಲ ಹೆಲಿಕಾಪ್ಟರ್ಗಳ ಸುತ್ತ ಇದ್ರು. ಅಲ್ಲಿಗೆ 40 ವರ್ಷದ ಜಾನ್ ನ್ಯೂಮನ್ ಎಂಬಾತ ಅವರಿಗೆ ತಂಗಲು ನಿಗೂಢವಾದ ಕೆಳ ಅಂತಸ್ತಿನ ಕೋಣೆಯೊಂದನ್ನ ವ್ಯವಸ್ಥೆ ಮಾಡಿದ. ಈ ಪ್ರಯೋಗದಿಂದ ಎಲ್ಡ್ ರಿಡ್ಜ್ ವಾರ್ ಶಿಪ್ ವಿವರಿಸಲಾಗದಂತಹ ತ್ರಿಶಂಕು ಸ್ಥಿತಿಯಲ್ಲಿತ್ತು. ಜಾನ್ ಮೋನ್ ನೈನ್ಮಾನ್ ಎಂಬಾತನ ವಿವರಣೆಯ ಪ್ರಕಾರ ಅದು ಭೂಮಿಯ ಪ್ರಕೃತಿ ನಿಯಮವನ್ನ ಮೀರಿ ವರ್ತಿಸ್ತಾ ಇತ್ತು. ಈಗ ಅದನ್ನ ನಿಲ್ಲಿಸಬೇಕಂದ್ರೆ ಅದನ್ನ ನಾಶಪಡಿಸಿ ದೂರದಲ್ಲಿದ್ದ ಆ ಎಲ್ಲ ಉಪಕರಣಗಳನ್ನ ಸಹ ಧ್ವಂಸಗೊಳಿಸಬೇಕಿತ್ತು. ಈ ಕೆಲಸಕ್ಕೆ ಅಲ್ ಬೆಲೆಕ್ ಹಾಗೂ ಅವನ ಸಹೋದರನಾದ ಡಂಕನ್ ಈ ಇಬ್ಬರ ಅಗತ್ಯವಿತ್ತು. ಇದಕ್ಕಾಗಿ ಅವರು ಸಮಯಯಾತ್ರೆಯ ಮೂಲಕ ಸಾಗಿ ಅದನ್ನ ನಾಶಪಡಿಸಿ ಮತ್ತೆ ಅದೇ ವ್ಯೂಹದಿಂದ ಪ್ರಚಲಿತ ಸಮಯಕ್ಕೆ ಹಿಂದಿರುಗಿ ಬರಬೇಕಿತ್ತು. ಅವರಿಗೆ ಬಂದ ಆದೇಶದಂತೆ ಆ ಹಡಗಿನ ಜನರೇಟರ್ ಅನ್ನ ಅಲ್ ಬೆಲೆಕ್ ತಾನು ನಾಶಪಡಿಸಿದ. ಆದರೆ ಅಲ್ಲಿಂದ ಹಿಂದಿರುಗುವ ಮುನ್ನ ಕಣ್ಬಿಟ್ಟಾಗ ಅವರು ಯಾವುದೋ ಆಸ್ಪತ್ರೆಯಲ್ಲಿದ್ರು. ಆಗ ಆತ ತಾನು 1943 ಅಥವಾ 1984ರ ಇಸವಿಯಲ್ಲಿರಬಹುದೆಂದು ಭಾವಿಸಿದ್ದ. ಆದರೆ ಆತನ ನಂಬಿಕೆ ಸುಳ್ಳಾಗಿತ್ತು. ಅವನು ಈ 2 ಇಸವಿಗಳಲ್ಲೂ ಇರಲಿಲ್ಲ. ಅವನಿದ್ದ ಇಸವಿ 2137 ಆಗಿತ್ತು. ಇಷ್ಟು ದೀರ್ಘಾವಧಿಯ ಭವಿಷ್ಯದ ಅವಧಿಯನ್ನ ಸಮಯಯಾತ್ರೆ ಮಾಡಿದ್ದ ಅಲ್ ಬೆಲೆಕ್ ಹಾಗೂ ಅವನ ಸಹೋದರನಾದ ಡಂಕನ್ ರೇಡಿಯೇಷನ್ ನಿಂದಾಗಿ ಸುಟ್ಟ ಗಾಯಗೊಳಗಾಗಿದ್ರು. ಅದರ ಚಿಕಿತ್ಸೆಗಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಮುಂದಿನ 6 ವಾರಗಳ ಕಾಲ ಅವರು ಆ ಆಸ್ಪತ್ರೆಯಲ್ಲಿ ತಮ್ಮ ಭವಿಷ್ಯದ ಜೀವನವನ್ನ ಕಳೆದ್ರು. ಆ ಆಸ್ಪತ್ರೆಯಲ್ಲಿ ಯಾವುದೇ ಬ್ಯಾಂಡೇಜ್ ಅಥವಾ ಇತರೆ ಔಷಧಗಳಿಂದ ಅವರನ್ನ ಟ್ರೀಟ್ ಮಾಡಲಿಲ್ಲ. ಅವರಿಗೆ ಕಟ್ಟಿಂಗ್ ಎಡ್ಜ್ನ ಲೈಟ್ ಹಾಗೂ ವೈಬ್ರೇಷನ್ ಎನರ್ಜಿಯಿಂದ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಅದನ್ನ ಅತ್ಯಾಧುನಿಕ ಟಿವಿ ಹಾಗೂ ಇತರೆ ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸಲಾಗ್ತಾ ಇತ್ತು. ಆಗ ಟಿವಿ ಜಾಹೀರಾತುಗಳಲ್ಲಿ ಅಡ್ವಾನ್ಸ್ಡ್ ಜಾಹೀರಾತುಗಳು ಪ್ರಸಾರಗೊಳ್ಳುತ್ತಿದ್ದವು. ಇವೆಲ್ಲ ಆತ ಇದ್ದ ಕಾಲದಲ್ಲಿ, ಅಂದ್ರೆ 1943ರ ಸಮಯದಲ್ಲಿ ಇವ್ಯಾವುವು ಅಸ್ತಿತ್ವದಲ್ಲಿಯೇ ಇರಲಿಲ್ಲವೆಂದು ಅಲ್ ಬೆಲೆಕ್ ಹೇಳಿದ್ದಾರೆ. ಭವಿಷ್ಯದಲ್ಲಿ ಆತ ಟಿವಿ ನೋಡುವಾಗ ಒಂದರಲ್ಲಿ ಅಮೆರಿಕನ್ ಜಿಯೋಗ್ರಫಿಯ ಡಾಕ್ಯುಮೆಂಟರಿ ಒಂದನ್ನ ತೋರಿಸಲಾಗ್ತಾ ಇತ್ತು. ಆಗ ಅಮೆರಿಕವು 2025ರಲ್ಲಿ ತನ್ನ ಒಂದು ಟೆರಿಟೇರಿಯಲ್ ಪ್ರಾಂತ್ಯವನ್ನ ಕಳೆದುಕೊಂಡಿದ್ದುದು ಅವನ ಗಮನಕ್ಕೆ ಬಂದಿತ್ತು. ಆಗ ಫ್ಲೋರಿಡಾ ಸಹ ಅದರ ಭೂಪಟದಲ್ಲಿ ಇರಲಿಲ್ಲ. ಅದರ ಜಾಗದಲ್ಲಿ ಅಟ್ಲಾಂಟಾ ಸಿಟಿ ಇತ್ತು. ಅಲ್ಬೆಲೆಕ್ನ ವರದಿಯ ಪ್ರಕಾರ ಆಗ ಅಮೆರಿಕ ಅಥವಾ ಯುಎಸ್ಎ ಒಂದು ಸಾರ್ವಭೌಮ ದೇಶವಾಗಿ ಬದಲಾಗಿತ್ತು ಹಾಗೂ ಆಗ ಇಡೀ ವಿಶ್ವವೇ ಮಿಲಿಟರಿಯ ಸರ್ವಾಧಿಕಾರತ್ವದ ಒಡೆತನದಲ್ಲಿ ಆಳಲ್ಪಡ್ತಾ ಇತ್ತು. ಆಗ ಜಗತ್ತಿನಲ್ಲಿದ್ದ ಒಟ್ಟು 7.7 ಬಿಲಿಯನ್ ಜನರಲ್ಲಿ ಬಹುಪಾಲು ಮಂದಿ ಕಣ್ಮರೆಯಾಗಿ ಕೇವಲ 300 ಮಿಲಿಯನ್ನಷ್ಟು ಜನ ಮಾತ್ರ ವಾಸ ಇದ್ರು. ನ್ಯೂಕ್ಲಿಯರ್ ವೆಪನ್ಗಳ ದಾಳಿಯೇ ಭೂಮಿ ಮೇಲಿನ ಈ ಅಗಾಧವಾದ ಜನಸಂಖ್ಯಾ ನಾಶಕ್ಕೆ ಕಾರಣವಾಗಿತ್ತೆಂದು ಆತ ಹೇಳಿದ್ದ. ಅಲ್ ಬೆಲೆಕ್ ತಾನು ಸುಧಾರಿಸಿಕೊಂಡ ಬಳಿಕ ತಾನಿದ್ದ ಸಮಯಕ್ಕೆ ಹಿಂದಿರುಗಲು ಯತ್ನಿಸಿದಾಗ ಅವನು ಸಮಯದ ಹಿಂದಕ್ಕೆ ಬರುವ ಬದಲು ಇನ್ನಷ್ಟು ಮುಂದಕ್ಕೆ ಹೋದ. ಆಗ ಅದು 2749ನೇ ಇಸವಿಯಾಗಿತ್ತು. ಈ ಸಮಯದಲ್ಲಂತೂ ಭೂಮಂಡಲದ ತುಂಬಾ ನ್ಯೂಕ್ಲಿಯರ್ನ ಯುದ್ಧ ಕಾಂಡವೇ ಶುರುವಾಗಿತ್ತು. ಆಗ ಭೂಮಿಯ ಮೇಲೆಲ್ಲೂ ಹಣದ ಅಭಾವ ಅಥವಾ ನಿರುದ್ಯೋಗದ ಸಮಸ್ಯೆಯೇ ಇರಲಿಲ್ಲ. ಕಾರಣ ಆಗ ಎಲ್ಲಿ ನೋಡಿದ್ರೂ ಸಹ ಕೆಲಸಕ್ಕೆ ಕೃತಕ ರೋಬೋಗಳು ಅಥವಾ ಇತರೆ ಉಪಕರಣಗಳೇ ಡಾಮಿನೆನ್ಸಿ ಸಾಧಿಸಿದ್ದವು. ಆಗ ಎಲ್ಲಾ ಕಡೆ ತಾಂತ್ರಿಕ ಹಾಗೂ ಆರ್ಥಿಕ ಸುಭಿಕ್ಷತೆ ತುಂಬಿದ್ದು. ಎಲ್ಲಾ ದೇಶಗಳು ಸಹ ಸಾಕಷ್ಟು ಮುಂದುವರೆದಿದ್ದವು. ಆಂಟಿ ಗ್ರಾವಿಟಿ ಅಥವಾ ಪ್ರತಿ ಗುರುತ್ವವಿದ್ದ ಮಷೀನ್ಗಳ ಆವಿಷ್ಕಾರ
ಕಾರಣವಾಗಿತ್ತು. ಇದೆಲ್ಲವನ್ನ ಸಹ ಅಲ್ಬೆಲೆಕ್ ಕೆಲ ಹೊತ್ತಿನವರೆಗೆ ಮಾತ್ರ ಗಮನಿಸಿ ನಂತರ ತನ್ನ ಸೋದರನ ಜೊತೆ 1983 ಇಸವಿಗೆ ವಾಪಸ್ ಬಂದ. ಆದರೆ ಈ ಸತತ ಸಮಯಯಾತ್ರೆಯಿಂದಾಗಿ ಈತನ ಸಹೋದರನ ಆರೋಗ್ಯದ ಮೇಲೆ ಗಂಭೀರ ವ್ಯತಿರಿಕ್ತ ಪರಿಣಾಮಗಳುಂಟಾದವು. ಡಂಕನ್ ಬಹುಬೇಗನೆ ಸಾವನ್ನಪ್ಪಿದ. ಆಗ ಅಲ್ಬೆಲೆಕ್ ತನ್ನ ಸಹೋದರನ ಅಕಾಲಿಕ ಮರಣದಿಂದಾಗಿ ತೀವ್ರವಾಗಿ ಡಿಸ್ಟರ್ಬ್ ಆಗಿ ತನ್ನ ತಾಯಿ ತಂದೆಯರಿಗೆ ತನಗೆ ಇನ್ನೊಬ್ಬ ತಮ್ಮನನ್ನ ಕೊಡುವಂತೆ ಒತ್ತಾಯ ಮಾಡಿದ. ತನಗೇನಾದ್ರೂ ಇನ್ನೊಬ್ಬ ತಮ್ಮ ಜನಿಸಿದಲ್ಲಿ ತನಗಿರುವ ವಿಶೇಷ ಶಕ್ತಿಯಿಂದಾಗಿ ತನ್ನ ಕಣ್ಮರೆಯಾದ ಸೋದರನ ನೆನಪುಗಳನ್ನೆಲ್ಲ ಈ ಹೊಸ ತಮ್ಮನ ಮೂಲಕ ಮತ್ತೆ ಮರುಕಳಿಸುವಂತೆ ಮಾಡುವುದು ಅವನ ಉದ್ದೇಶವಾಗಿತ್ತು. ಇದಾದ ಬಳಿಕ ಅಲ್ಬೆಲೆಕ್ ತಾನು ಮತ್ತೆ 1927ಕ್ಕೆ ಮರಳುತ್ತಾನೆ. ಈತನ ಈ ಅಸಾಧ್ಯ ಸಮಯಯಾತ್ರೆಯ ವಿವರ ಹೇಗಿದೆ? ಇದು ಯಾರಲ್ಲೇ ಆಗಲಿ ಇದನ್ನ ನಂಬುವುದು ಬಿಡುವುದು ಎಂಬ ಕೊನೆ ಮೊದಲಿಲ್ಲದ ಗೊಂದಲ ಉಂಟಾಗುವಂತೆ ಮಾಡುತ್ತದೆ. ಎಷ್ಟೋ ಜನ ಈತನ ಈ ಕಥೆಯನ್ನ ನಂಬೋದಿಲ್ಲ. ಆದರೆ ಈತನ ಸಮಕಾಲೀನರಾದ ಹಲವು ಜನ ಈತ ನಿಜಕ್ಕೂ ಸಹ ಸಮಯಯಾತ್ರೆ ಮಾಡಿದ್ದು ಸತ್ಯವೆಂದು ಒಪ್ಪಿದ್ದು ಉಂಟು. ಆತ 2025ರಲ್ಲಿ ಅಮೆರಿಕದ ಭೂಪಟದಲ್ಲಿ ಫ್ಲೋರಿಡಾ ಕಣ್ಮರೆಯಾದ ಬಗ್ಗೆ ಹೇಳಿದ್ದ. ಅದು ನಿಜವೋ ಸುಳ್ಳೋ ಎಂಬುದು ಇನ್ನೇನು ಮುಂದಿನ ವರ್ಷದ ಹೊತ್ತಿಗೆ ಗೊತ್ತಾಗಲಿದೆ. ಯಾಕಂದ್ರೆ ಈಗಾಗಲೇ ನಾವು 2024ರಲ್ಲಿದ್ದೇವೆ. ಈ ಸಮಯಯಾತ್ರೆ ನಿಜಕ್ಕೂ ಸಾಧ್ಯವೇ? ಇದನ್ನ ಮನುಷ್ಯ ಮಾತ್ರದವರು ಸಾಧಿಸಬಹುದೇ ಎಂಬ ಈ ಪ್ರಶ್ನೆಗೆ ಆಧುನಿಕ ಭೌತಶಾಸ್ತ್ರವು ಹೌದು, ಸಾಧ್ಯವಿದೆ ಎಂಬ ಉತ್ತರ ಕೊಡುತ್ತದೆ. ಆದರೆ ಅದು ಸಾಧ್ಯವಾಗುವುದು ನಾವು ಬೆಳಕಿನ ವೇಗದಲ್ಲಿ ಚಲಿಸಿದಾಗ ಮಾತ್ರ. ಬೆಳಕಿನ ವೇಗ ಎಷ್ಟು ತೀಕ್ಷ್ಣವೆಂಬುದು ನಿಮಗೂ ಸಹ ಗೊತ್ತಿದೆ. ಈ ಅಸಾಧ್ಯ ವೇಗದಲ್ಲಿ ಮಾನವನು ತಾನು ಚಲಿಸಬಲ್ಲನಾದರೆ ಅಥವಾ ಅಷ್ಟು ವೇಗದಲ್ಲಿ ಯಶಸ್ವಿಯಾಗಿ ಚಲಿಸುವಂತಹ ಯಾವುದೇ ವಾಹನದ ಅಭಿವೃದ್ಧಿಯಾದಲ್ಲಿ ಸಮಯಯಾತ್ರೆಯು ನಿಜಕ್ಕೂ ಸಾಧ್ಯ ಎಂಬುದು ವಿಜ್ಞಾನದ ವಿವರಣೆ. ಈ ಕುರಿತಂತೆ ಹಾಲಿವುಡ್ನಲ್ಲಿ ಸ್ಟಾರ್ ಟ್ರೆಕ್, ಇಂಟರ್ಸ್ಟೆಲ್ಲರ್, ಟುಮಾರೋಲ್ಯಾಂಡ್ ಮುಂತಾದ ಸೈನ್ಸ್ ಫಿಕ್ಷನ್ನ ರೋಚಕ ಸಿನಿಮಾಗಳು ಬಂದಿವೆ. ಇವುಗಳಲ್ಲಿ ತೋರಿಸಿದಂತೆ ಸಮಯಯಾತ್ರೆ ಸಾಧ್ಯವೇ ಎನ್ನುವುದಾದ್ರೆ ಅದಕ್ಕೆ ಉತ್ತರ ಹಾಗಾಗಲು ಸಾಧ್ಯವಿಲ್ಲ. ಯಾಕಂದ್ರೆ ಸಿನಿಮಾಗಳಲ್ಲಿ ತೋರಿಸೋದೆಲ್ಲ ವೈಜ್ಞಾನಿಕವಲ್ಲ. ಇವು ಕೇವಲ ಜನರ ಮನರಂಜನೆಗೆ ಮಾತ್ರ ಹೆಣೆಯಲಾದ ಕಥೆಗಳು. ಇಂತಹ ಅನೇಕ ಚಿತ್ರಗಳು ಪ್ಯಾರಲಲ್ ಯೂನಿವರ್ಸ್ ಅಥವಾ ಪರ್ಯಾಯ ವಿಶ್ವದ ಕಾನ್ಸೆಪ್ಟ್ ನ ಮೂಲಕ ಹೊರಬರುತ್ತವೆ. ಇವುಗಳಲ್ಲಿ ಯಾರೋ ಒಬ್ಬ ಒಂದು ಟೈಮ್ ಮಿಷನ್ ನಲ್ಲಿ ಕುಳಿತು ಹಾಗೆ ಸುಮ್ಮನೆ ಅದೃಶ್ಯವಾಗುವ ಬಗ್ಗೆ ತೋರಿಸ್ತಾರೆ. ಹಾಗೂ ನೆಕ್ಸ್ಟ್ ಸೀನ್ ನಲ್ಲಿ ಆ ವ್ಯಕ್ತಿ ಬೇರೊಂದು ಪ್ರಪಂಚದಲ್ಲಿ ಹಾಗೂ ಸಮಯದ ಭಿನ್ನ ಕಾಲಘಟ್ಟದಲ್ಲಿ ಇರುವಂತೆ ತೋರಿಸಲಾಗುತ್ತೆ. ಆದರೆ ಆತ ಮಾಯವಾಗುವಾಗ ಅಲ್ಲಿ ನಡೆಯುವ ಅಥವಾ ಆತನನ್ನ ಬೇರೊಂದು ವಿಶ್ವಕ್ಕೆ ಜಿಗಿಯುವಂತೆ ಮಾಡುವ ಆ ಮೆಕ್ಯಾನಿಸಂ ಬಗ್ಗೆ ತೋರಿಸೋದಿಲ್ಲ. ಹೀಗಾಗಿ ಈ ಸಿನಿಮಾಗಳಲ್ಲಿ ತೋರಿಸಿದ ಹಾಗೆ ಸಮಯಯಾತ್ರೆ ಎಂದಿಗೂ ಸಾಧ್ಯವಿಲ್ಲವೆನ್ನುವುದೇ ಇವತ್ತಿಗೂ ಸಹ ತಜ್ಞರ ವಾದ. ಹಾಗಂತ ಇವರು ಈ ವಾದವನ್ನ ತಳ್ಳಿಯೂ ಹಾಕಲ್ಲ. ಹಾಗಾಗಲು ಕಾಲ ದೇಶಗಳ ಪ್ರಾಕೃತಿಕ ನಿಯಮದಾಚೆಗೆ ದಾಟುವ ಶಕ್ತಿ ಇರಬೇಕು. ಭೌತಶಾಸ್ತ್ರೀಯ ನಿಯಮಗಳು ಅದಕ್ಕನುಗುಣವಾಗಿ ವರ್ತಿಸಿ ಅನುಕೂಲಕರವಾದ ವಾತಾವರಣವನ್ನ ಕಲ್ಪಿಸಬೇಕು. ಹಾಗಾದಾಗ ಮಾತ್ರ ಸಮಯಯಾತ್ರೆ ಅನ್ನೋದು ಸಂಭವಿಸಲು ಸಾಧ್ಯ. ಸ್ಟಿಫನ್ ಹಾಕಿಂಗ್ಸ್ ಅವರು ಟೈಮ್ ಟ್ರಾವೆಲ್ ಅಂಡ್ ಬೇಬಿ ಯೂನಿವರ್ಸ್ ಎಂಬ ತಮ್ಮ ಒಂದು ಕೃತಿಯಲ್ಲಿ ಸಮಯಯಾತ್ರೆ ಸದ್ಯಕ್ಕೆ ಸಾಧ್ಯವಿಲ್ಲವೆಂದೇ ಹೇಳಿದ್ದಾರೆ. ಆಧುನಿಕ ಭೌತಶಾಸ್ತ್ರದ ಪಿತಾಮಹರೆನಿಸಿದ ಆಲ್ಬರ್ಟ್ ಐನ್ಸ್ಟೈನ್ ಅವರು ತಮ್ಮ ಸಾಪೇಕ್ಷ ಸಿದ್ಧಾಂತದಲ್ಲಿ ಟೈಮ್ ಈಸ್ ರಿಲೇಟಿವ್, ಅಂದ್ರೆ ಸಮಯವು ಸಾಪೇಕ್ಷವಾದದ್ದೆಂದು, ಯಾರು ಬೆಳಕಿನ ವೇಗದಲ್ಲಿ ಚಲಿಸಬಲ್ಲರು ಅವರಿಗೆ ಬೇರೆಯವರಿಗಿಂತ ತಡವಾಗಿ ವಯಸ್ಸಾಗುತ್ತದೆ ಎಂದು ಹೇಳಿದ್ದರು. ಇದೇ ಕಾರಣಕ್ಕೆ ಅಂತರಿಕ್ಷ ಯಾನಿಯಾದ ಸ್ಕ್ವಾಟ್ ಕೆಲ್ಲಿ ಎಂಬಾತ ಅಂತರಿಕ್ಷ ಯಾನ ಮುಗಿಸಿ ಬಂದಾಗ ಭೂಮಿ ಮೇಲಿದ್ದ ಇತರರಿಗಿಂತಲೂ ಸಹ ಕಿರಿಯವನಾಗಿದ್ದ. ಈತ ಸುಮಾರು 1 ವರ್ಷಗಳ ಕಾಲ ಗಗನಯಾನ ಮುಗಿಸಿ ವಾಪಸ್ ಮರಳಿದಾಗ ಭೂಮಿಯ ಮೇಲಿದ್ದ ಈತನ ಟ್ವಿನ್ ಬ್ರದರ್ಗೆ ಈತನಿಗಿಂತಲೂ ಹೆಚ್ಚು ವಯಸ್ಸಾಗಿತ್ತು. ಕೇವಲ ಈತ ಮಾತ್ರವಲ್ಲ, ಗಗನಯಾನ ಮುಗಿಸಿ ವಾಪಸ್ ಬರುವ ಎಲ್ಲರೂ ಸಹ ಅವರು ಭೂಮಿ ಮೇಲೆ ಅದೇ ಅವಧಿಯಲ್ಲಿ ಆಗುವ ಏಜ್ಗಿಂತಲೂ ನಿಧಾನವಾಗಿ ಅವರಿಗೆ ಸ್ಪೇಸ್ ನಲ್ಲಿ ವಯಸ್ಸು ಕರಗಿರುತ್ತದೆ. ಇದಲ್ಲದೆ ವಾರ್ಮ್ ಹೋಲ್ ಥಿಯರಿ, ಬ್ಲ್ಯಾಕ್ ಹೋಲ್ ಥಿಯರಿ ಹಾಗೂ ಸ್ಟ್ರಿಂಗ್ ಥಿಯರಿ ತರಹದ ಅನೇಕ ಸಮಯಯಾತ್ರೆಗೆ ಸಂಬಂಧಿಸಿದ ಸಿದ್ಧಾಂತಗಳು ತಜ್ಞರ ವಲಯದಲ್ಲಿ ಚಾಲ್ತಿಯಲ್ಲಿವೆ. ಇವುಗಳೆಲ್ಲ ಇನ್ನು ಥಿಯರಿಗಳು ಮಾತ್ರ. ಸಾಕಷ್ಟು ಸಿನಿಮಾ, ಕತೆ, ಕಾದಂಬರಿ ಹಾಗೂ ವಿಡಿಯೋ ಗೇಮ್ಗಳಲ್ಲಿ ಇವುಗಳನ್ನ ಎಕ್ಸ್ಪ್ಲೋರ್ ಮಾಡಲು ಹಾಗೂ ಇವುಗಳ ಬಗ್ಗೆ ಇನ್ನಷ್ಟು ತಿಳಿಯಲು ಪ್ರಯತ್ನಿಸಿದ್ದುಂಟು. 1905ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಮೊದಲ ಬಾರಿಗೆ ತಮ್ಮ ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸಿದ್ರು. ಇದರಲ್ಲಿ ಬೆಳಕಿನ ವೇಗದಲ್ಲಿ ಯಾವುದೇ ಒಂದು ಅಣು ನೇರ ಗೆರೆಯಲ್ಲಿ ಚಲಿಸಿದ್ದೇ ಆದಲ್ಲಿ ಅದು ಸಮಯಯಾತ್ರೆ ಮಾಡಿತ್ತೆಂದೇ
ಮುಂದೆ ಅರ್ಥವೆಂದು ನಿರೂಪಿಸಲಾಗಿತ್ತು. ನಮಗೆ ಪರಿಚಯವಿರುವ ಬ್ರಹ್ಮಾಂಡದಲ್ಲಿ ವೇಗದಲ್ಲಿ ಬೆಳಕಿನ ವೇಗವೇ ಅಂತಿಮ ಎಂದು ಸಂಶೋಧಿಸಲಾಗಿದೆ. ಈ ವೇಗದಲ್ಲಿ ಯಾವುದೇ ವಸ್ತು ಅಥವಾ ಜೀವಿ ಚಲಿಸಿದ್ದಲ್ಲಿ ಅದು ಸಮಯಯಾತ್ರೆ ಮಾಡಲು ಸಾಧ್ಯವಿದೆ ಎಂಬುದು ಈ ನಿಯಮದ ಒಕ್ಕಣೆ. ಅಂತರಿಕ್ಷದಲ್ಲಿ 520 ದಿನಗಳನ್ನ ಕಳೆದ ಕೆಲ್ಲಿ ಎಂಬಾತ ಅಲ್ಲಿಂದ ಹಿಂದಿರುಗಿ ಬಂದಾಗ ಭೂಮಿಯಲ್ಲಿ ತನ್ನಷ್ಟೇ ವಯಸ್ಕನಾಗಿದ್ದ ತನ್ನ ಅವಳಿ ಸಹೋದರನಿಗಿಂತಲೂ 54 ದಿನಗಳಷ್ಟು ಕಿರಿಯವನಾಗಿದ್ದ ಆಲ್ಬರ್ಟ್ ರವರ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯು ವೇಗ ಹೆಚ್ಚಾದಂತೆ ಸಮಯದ ವೇಗ ತಗ್ಗುತ್ತದೆಂದು ಹೇಳುತ್ತದೆ. ಅದೇ ರೀತಿ ಬ್ಲ್ಯಾಕ್ ಹೋಲ್ ಅಥವಾ ಕೃಷ್ಣಕಾಯದಲ್ಲಿ ಕಾಂತಕ್ಷೇತ್ರವು ಎಷ್ಟು ಬಲವಾಗಿರುತ್ತದೆಂದ್ರೆ ಇದು ತನ್ನ ಸುತ್ತಮುತ್ತ ಇರುವ ಎಲ್ಲರನ್ನ ಸಹ ತನ್ನೊಳಗೆ ಸೆಳೆಯುತ್ತದೆ. ಇದರ ಬಳಿಗೆ ಹೋಗುವ ಬೆಳಕು ಸಹ ಇದನ್ನ ದಾಟಿ ಹೊರಗೆ ಬರದು. ಇಂತಹ ಒಂದು ಬ್ಲ್ಯಾಕ್ ಹೋಲ್ 2019 ಏಪ್ರಿಲ್ನಲ್ಲಿ ನಮ್ಮ ಆಧುನಿಕ ದೂರದರ್ಶಕಗಳ ಕಣ್ಣಿಗೆ ಮೊದಲ ಬಾರಿಗೆ ಬಿದ್ದಿತ್ತು. ಇಲ್ಲಿಯ 1 ಸೆಕೆಂಡ್ನ ಅವಧಿಯು ಭೂಮಿಯ 1000 ವರ್ಷಗಳಿಗೆ ಸಮವಂತೆ. ಎಲ್ಲಿ ಬೆಳಕಿನ ವೇಗದ ಚಲನೆ ಇರುತ್ತದೋ ಅಲ್ಲಿ ಗುರುತ್ವಾಕರ್ಷಣೆಯು ಅತ್ಯಂತ ಪ್ರಬಲವಾಗಿರುತ್ತದೆ. 1920 ಸಮಯದಲ್ಲಿ ವೈಜ್ಞಾನಿಕ ವಲಯದಲ್ಲಿ ಮೊದಲ ಬಾರಿಗೆ ಸಮಯಯಾತ್ರೆಯ ಕುರಿತಾದ ಬೇಸಿಕ್ ಪ್ರಯೋಗಗಳು ಜರುಗಿದವು. ಆಗ ಒಂದು ಸ್ಟ್ರಿಂಗ್ ಬಳಸಿ ಸ್ಟ್ರಿಂಗ್ ಥಿಯರಿಯ ಮೂಲಕ ಸಮಯಯಾತ್ರೆಯನ್ನ ಸಾಧಿಸಬಹುದೇ ಎಂದು ಮೊದಲ ಬಾರಿಗೆ ಪ್ರಯೋಗ ನಡೆಸಲಾಯಿತು. ಆದರೆ 1970 ದಶಕದವರೆಗೂ ಇದರ ಕುರಿತಾದ ಯಾವುದೇ ಪ್ರಯೋಗವು ಫಲಪ್ರದವಾಗಲಿಲ್ಲ. ಆದರೆ 80-90 ದಶಕದಿಂದೀಚೆಗೆ ತಜ್ಞರು ಈ ಬಗ್ಗೆ ಸೀರಿಯಸ್ ಆಗಿ ಯೋಚಿಸಲು ಶುರು ಮಾಡಿದ್ರು. ಗುರುತ್ವದ ಅಲೆಯಿಂದ ತಪ್ಪಿಸಿಕೊಂಡು ಸಮಯದ ಮುಂದಕ್ಕೆ ಅಥವಾ ಹಿಂದಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿ ವಾಪಸ್ ಅವರೆಲ್ಲಿಂದ ಶುರು ಮಾಡಿದ್ದಾರೋ ಅದೇ ಕಾಲಕ್ಕೆ ಬಂದು ಸೇರಬಹುದೆಂಬ ವಾದವು 80ರ ದಶಕದಲ್ಲಿ ತಜ್ಞರಲ್ಲಿ ಭಾರಿ ಚರ್ಚೆಗೊಳಪಟ್ಟಿತ್ತು. 90ರ ದಶಕದಲ್ಲಿ ಇದನ್ನ ಸಾಧಿಸುವ ಸಲುವಾಗಿ ಒಂದಷ್ಟು ಟೈಮ್ ಮಿಷಿನ್ಗಳ ಆವಿಷ್ಕಾರವಾದರೂ ಸಹ ಅವು ಯಾವುವೂ ಸಹ ಸಮಯ ಯಾತ್ರೆಯನ್ನ ಸಾಧ್ಯವಾಗಿಸಲಿಲ್ಲ. ವಾರ್ಮ್ ಹೋಲ್ ಸಿದ್ಧಾಂತವು ಈ ದಿಸೆಯಲ್ಲಿ ತುಸು ನಂಬಲರ್ಹವಾದ ವರದಿ ಹೊರಹಾಕಿತು. ಇಲ್ಲಿ 2 ಓಪನಿಂಗ್ಗಳಿರುವ ಒಂದು ಹಾಲೋ ಕಾಸ್ಮಿಕ್ ಟ್ಯೂಬ್ ಸೃಷ್ಟಿಸಿ ಇದರೊಳಗೆ ಬೆಳಕಿನ ವೇಗದ ಚಲನೆ ಸಾಧ್ಯವಾಯಿತೆಂದರೆ ಒಂದು ತುದಿಯಿಂದ ಇನ್ನೊಂದು ತುದಿಯ ಬೇರೊಂದು ಕಾಲದೇಶಗಳಿಗೆ ಹೋಗಿ ಮುಟ್ಟಬಹುದು ಎಂದು ತಜ್ಞರು ಅಂದಾಜಿಸಿದ್ರು. ಇದೇ ವಾರ್ಮ್ ಹೋಲ್ ಥಿಯರಿ. ಬ್ಲ್ಯಾಕ್ ಹೋಲ್ನಲ್ಲೂ ಸಹ ಇದೇ ರೀತಿಯ ಸಮಯದ ಆವರ್ತನ ಕ್ರಿಯೆ ನಡೆಯುತ್ತಿರುತ್ತದೆ. ಆದರೆ ಇದು ಸಹ ಇನ್ನು ವರದಿ ಮಾತ್ರ. ಪ್ರಾಯೋಗಿಕವಾಗಿ ಇದು ಇನ್ನೂ ಸಹ ಖಚಿತವಾಗಿಲ್ಲ. ಸಮಯಯಾತ್ರೆಯನ್ನ ಸಾಧ್ಯ ಮಾಡುವ ಸಮರ್ಥ ಟೈಮ್ ಮಿಷಿನ್ಗಳನ್ನ ನಾವಿನ್ನೂ ಸಂಶೋಧಿಸಿಲ್ಲ. ಆದ್ದರಿಂದಲೇ ಈವರೆಗೆ ಟೈಮ್ ಟ್ರಾವೆಲ್ ಸಾಧ್ಯವಾಗಿಲ್ಲ ಅಷ್ಟೇ ಎಂದು ದಿವಂಗತ ಸ್ಟೀಫನ್ ಹಾಕಿಂಗ್ಸ್ ಅವರು ಈ ಹಿಂದೆಯೇ ಹೇಳಿದ್ರು. ಅವರ ಮಾತಿನಂತೆ ಅಂತಹ ಟೈಮ್ ಮಿಷಿನ್ ಸೃಷ್ಟಿಯಾದ ದಿನ ಟೈಮ್ ಟ್ರಾವೆಲ್ ಖಚಿತವಾಗಿ ಸಾಧ್ಯವೆಂಬುದು ಅವರ ವಾದವಾಗಿತ್ತು. ಕಳೆದ ಶತಮಾನದ ಅತಿದೊಡ್ಡ ಭೌತಶಾಸ್ತ್ರಜ್ಞರೆಂದೇ ಹೆಸರಾದ ಸ್ಟೀಫನ್ ಅವರು ಗ್ರ್ಯಾಂಡ್ ಮದರ್ ಆಫ್ ಪ್ಯಾರಾಡಾಕ್ಸ್ ಎಂಬ ಸಿದ್ಧಾಂತದ ಮೂಲಕ ಟೈಮ್ ಟ್ರಾವೆಲ್ ವಿಷಯದ ಬಗ್ಗೆ ಬರೆದಿದ್ದರು. ಅದರ ಪ್ರಕಾರ ನಾವು ಟೈಮ್ ಟ್ರಾವೆಲ್ ಮಾಡುವ ಸಾಧ್ಯತೆ ನಿಜವೇ ಆದಲ್ಲಿ ಟೈಮ್ ಟ್ರಾವೆಲ್ ಮಾಡುವ ಒಬ್ಬ ವ್ಯಕ್ತಿಯು ತನ್ನ ಭೂತಕಾಲಕ್ಕೆ ಹೋಗಿ ತನ್ನ ಅಪ್ಪನನ್ನೋ ಅಥವಾ ತಾತನನ್ನೋ ಕೊಲೆ ಮಾಡಿದ್ರೆ ಕೊಲೆಯಾದವರ ಸಂತಾನವಾದ ತನ್ನ ಅಸ್ತಿತ್ವ ಹೇಗೆ ಪ್ರೂವ್ ಆಗುತ್ತದೆ? ಅದು ಸಾಧ್ಯವಿಲ್ಲವಾದ್ರಿಂದ ಈ ಥಿಯರಿ ಬಹುದೊಡ್ಡ ವಿರೋಧಾಭಾಸವಾಗಿ ನಿಲ್ಲುತ್ತದೆ. ಆದರೂ ಟೈಮ್ ಟ್ರಾವೆಲ್ ಮಾಡುವ ವ್ಯಕ್ತಿ ತನ್ನ ಗತಿಸಿದ ಅಪ್ಪನನ್ನು ಅಥವಾ ಗತಿಸಿ ಹೋದ ತಾತನನ್ನು ಕಣ್ಣೆದುರು ನೋಡುತ್ತಾನೆ. ಕೊಲೆಯನ್ನು ಸಹ ಮಾಡುವ ಅವಕಾಶ ಇದೆ. ಇದರ ಕಲ್ಪನೆಯೇ ಎಷ್ಟು ಅಸಹಜ, ವಿಚಿತ್ರ ಅಲ್ಲವೇ? ಆದರೆ ಅದು ನಿಜ. ಈ ಥಿಯರಿಯ ಪ್ರಕಾರ ಭೂತಕಾಲವನ್ನ ನಾವು ಎಡಿಟ್ ಮಾಡೋದಾದರೆ ಮುಂದಿನ ಭವಿಷ್ಯವು ಅದಕ್ಕೆ ತಕ್ಕಂತೆ ಮಾರ್ಪಾಡಾಗುತ್ತದೆ ಅಥವಾ ಮಾರ್ಪಾಡಾಗಬೇಕು. ತನ್ನ ಭವಿಷ್ಯವೂ ಸಹ ಬದಲಾಗಬೇಕಲ್ಲ. ಆದರೆ ಈಗ ತನ್ನ ಅಸ್ತಿತ್ವದ ನಿರ್ಧಾರ ಹೇಗೆ? ಈ ಬದಲಾದ ಲೋಕಕ್ಕೆ ನಾನು ಹೇಗೆ ಸಂಬಂಧಿಸುತ್ತೇನೆ? ಈ ಪ್ರಶ್ನೆಗಳ ಗೊಂದಲ ವಿಜ್ಞಾನಿಗಳ ತಲೆಯನ್ನ ದಶಕಗಳ ಕಾಲ ಕೆಡಿಸಿತ್ತು. ಮುಂದೆ ಪರಿಚಯವಾದ ಪ್ರತಿ ವಿಶ್ವದ ವಾದವು ಇದಕ್ಕೆ ತಕ್ಕ ಉತ್ತರ ಕೊಟ್ಟಿತು. ಅದೇನೆಂದರೆ ಭೂತಕಾಲಕ್ಕೆ ಹೋಗುವ ಮನುಷ್ಯ ತನ್ನ ತಾತನನ್ನ ಕೊಂದರೆ ಆತ ತನ್ನ ಲೋಕದ ಹಿಂದಿನ ತಾತನನ್ನ ಕೊಲ್ಲೋದಿಲ್ಲ. ಬದಲಾಗಿ ಪ್ರತಿ ವಿಶ್ವದ ಅಂದ್ರೆ ತನ್ನ ಲೋಕಕ್ಕೆ ಸಂಪೂರ್ಣ ವಿರುದ್ಧ ಗತಿಯಲ್ಲಿರುವ ಲೋಕವೊಂದರ ಪ್ರತಿ ತಾತನನ್ನ ಕೊಲ್ಲುತ್ತಾನೆ. ಆತ ತಿದ್ದುವುದು ತನ್ನ ಸ್ವಂತ ತಾತನ ಪ್ರತಿರೂಪವಾದ ಪ್ರತಿತಾತನನ್ನ. ಅಂದರೆ ಅಲ್ಲಿ ಬದಲಾಗುವುದು ಇತಿಹಾಸವಲ್ಲ, ಬೇರೊಂದು ಲೋಕದ ಇತಿಹಾಸ. ಇದು ಯಾವ ಲೋಕ? ವಿಶ್ವದ ಪ್ರತಿಫಲನದಂತಿರುವ ಒಂದು ಕಾಲ್ಪನಿಕ ಅಥವಾ ಪ್ರತಿ ಅಣುಗಳಿಂದ ಕೂಡಿದ ಪ್ರತಿಲೋಕ. ಈ ಕುರಿತಾದ ವಾದವು ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. ಅಲ್ಬೆಲೆಕ್ ಕಳೆದ ಶತಮಾನವು ಕಂಡಂತಹ ವಿವಾದಾತ್ಮಕ ಹಾಗೂ ಪ್ರಮುಖ ಟೈಮ್ ಟ್ರಾವೆಲರ್. 2020 ನಂತರ ಜಗತ್ತು ದೇಶಗಳ ನಡುವೆ ಮತ್ತೆ ಯುದ್ಧ ನಡೆಯುತ್ತೆಂದು ಹೇಳಿದ್ದರು.
2022ರಲ್ಲಿ ನಡೆದ ರಷ್ಯಾ ಹಾಗೂ ಉಕ್ರೇನ್ಗಳ ನಡುವಿನ ಘೋರ ಯುದ್ಧವು ಈತನ ಪ್ರೆಡಿಕ್ಷನ್ಗಳನ್ನ ನಂಬಲಸಾಧ್ಯವಾಗದಂತೆ ನಿರೂಪಿಸಿದೆ. ಇಷ್ಟೆಲ್ಲ ನಿಗೂಢತೆಗಳಿಗೆ ಸಾಕ್ಷಿಯಾಗಿ ಜನರಲ್ಲಿ ಭವಿಷ್ಯದ ಬಗ್ಗೆ ಭಯ ಬಿತ್ತಿದ್ದ ಈತ 2011ರಲ್ಲಿ ನಿಧನನಾಗುತ್ತಾನೆ. 2020ರ ನಂತರ ಈತನ ಚರ್ಚೆ ಮತ್ತೆ ಅಮೆರಿಕದ ಬೌದ್ಧಿಕ ವಲಯದಲ್ಲಿ ಸುದ್ದಿಗೆ ಬಂದಿದೆ. ಟೈಮ್ ಟ್ರಾವೆಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದು ಸಾಧ್ಯವೇ? ಅದನ್ನ ಇಂದಿನ ಪೀಳಿಗೆ ನೋಡಬಹುದೇ? ಈ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಸಮಯ ಯಾತ್ರೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಇರುವ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.